ಮಹಿಳೆಯರಿಗೆ 365 ದಿನವೂ ಮಹಿಳೆಯರ ದಿನವೇ. ಗಂಡಸರಿಗೆ ನಿವೃತ್ತಿ ಅನ್ನೋದಿರುತ್ತೆ, ಹೆಂಗಸರಿಗೆ ಇರೋವರೆಗೂ ನಿವೃತ್ತಿ ಅನ್ನೋದಿರಲ್ಲ. ಇರೋವರೆಗೂ ದುಡಿಯೋದೆ. ಕೆಟ್ಟ ಮನಸ್ಸಿರೋಕ್ಕೆ ಚಾನ್ಸಸ್ಸೇ ಇಲ್ಲ. ಯಾಕಂದರೆ ತಾಯಿಯಾಗಿ, ಮಗಳಾಗಿ, ಸೊಸೆಯಾಗಿ, ಹೆಂಡತಿಯಾಗಿ ಇದೆಲ್ಲ ನಿಭಾಯಿಸಬಹುದು ಸಾಧಾರಣ ಕೆಲಸ ಅಲ್ಲ. ಹಣೆಯಲ್ಲಿ ಯಾವಾಗಲೂ ಕುಂಕುಮ ಇಟ್ಕೊಂಡು ದೇವರ ಪ್ರಸಾದ ಇಟ್ಕೊಂಡ್ರೆ ಜ್ಞಾನ ಬೆಳೆಯುತ್ತೆ. ಬಿಟ್ಕೊಡೋದು ಯಾವಾಗ ಗೊತ್ತಾ? ಕಷ್ಟದಲ್ಲಿದ್ದಾಗ. ನಮ್ಮ ಹಿಸ್ಟ್ರಿಯೆಲ್ಲ ತೊಗೊಂಡ್ರೂ ದ್ರೌಪದಿ ಯಾಕೆ ಬಿಟ್ಟರು? ಅದನ್ನು ಕಟ್ಟಬೇಕಾದ್ರೆ ಏನಾದ್ರು ಕಷ್ಟಗಳೆಲ್ಲ ನಿವಾರಣೆ ಆಗಬೇಕು, ಅದಕ್ಕೋಸ್ಕರ ಮಾಡಿದ್ರು. ಸೊ ಹಾಗಾಗಿ ನಾವು ಯಾವಾಗಲೂ ಜಡೆ ಯಾಕೆ ಹಾಕೋತೀವಿ ಅಂದರೆ ಜ್ಞಾನದಿಂದ, ಅದರಿಂದ ಬೆಳೆಯುತ್ತೆ. ಹೆಣ್ಣು ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಸುರಕ್ಷತೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಅದ್ರ ಜೊತೆಯಲ್ಲಿ ಮೊಬೈಲ್ ಇದ್ದುಬಿಟ್ರೆ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಗೊತ್ತಾಗಲ್ಲ. ನಾವೆಲ್ಲೋ ಹೋಗ್ತಾರೆ. ಒಂದು ಕೆಲಸಕ್ಕೆ ಹೋದಾಗ ಜ್ಞಾನ ಒಂದರ ಬಗ್ಗೆ ಇರಬೇಕು. ಹೋಗಾದ್ಮೇಲೆ ನೀವು ಕೂತ್ಕೊಳ್ಳಿ, ಒಂದು ಕಡೆ ಕೂತ್ಕೊಂಡು ಮೊಬೈಲ್ ನೋಡೋದು, ಮಾಡೋದು, ಮಾತಾಡೋದು ಮಾಡಬಹುದು. ಈ ನಡಿಬೇಕಾದ್ರೆ, ಬಸ್ಸಲ್ಲಿ ಹೋಗಬೇಕಾದ್ರೆ, ಇದರಲ್ಲಿ ಹೋಗಬೇಕಾದ್ರೆ ಯಾವತ್ತೂ ಮೊಬೈಲ್ನ ಯೂಸ್ ಮಾಡಿಕೊಳ್ಬೇಡಿ. ಅಭಿನಯ ಭಾರ್ಗವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪ್ರೀತಿಯ ಮಡದಿ, ಭಾರತೀಯ ಚಿತ್ರರಂಗ ಕಂಡಂತಹ ಮೇರು ನಟಿ ಭಾರತೀಯಮ್ಮ ಅವರು ಇವತ್ತು ಎಲ್ಲ ಮಹಿಳೆಯರ ಜೊತೆ ಸೇರಿ ಒಂದು ಅದ್ಭುತವಾದ ಒಂದು ಮಹಿಳಾ ದಿನಾಚರಣೆಯನ್ನು ಆಚರಿಸಿದ್ದಾರೆ. ಸೊ ಅಮ್ಮ ಅವರು ಜೊತೆಲಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅಮ್ಮ ನಮಸ್ತೆ. ಅಮ್ಮ ನಮಸ್ತೆ. ಇವತ್ತಿನ ಈ ವಿಶೇಷವಾದ ಕಾರ್ಯಕ್ರಮ ಅಮ್ಮ ಇಷ್ಟು ವಿಶೇಷ ಅನಿಸುತ್ತೆ ನಿಮಗೆ? ಎಲ್ಲ ಮಹಿಳೆಯರ ಜೊತೆ ನೀವು ಇವತ್ತು ಒಂದು ಮಹಿಳೆಯ ದಿನಾಚರಣೆ ಮುಖಾಂತರ ಒಂದು ಕೇಕ್ ಕಟ್ ಮಾಡಿದ್ರಿ ಅಮ್ಮ. ಆಚರಣೆ ಪ್ರಯುಕ್ತ ಈ ಒಂದು ಇದನ್ನು ಹಮ್ಮಿಕೊಂಡಿದ್ದಾರೆ. ಬಹಳ ಸಂತೋಷ ಆಗ್ತಿದೆ. ಮಹಿಳಾ ದಿನಾಚರಣೆ ಒಂದು ದಿನದಲ್ಲ, ಮಹಿಳೆಯರಿಗೆ 365 ದಿನವೂ ಮಹಿಳೆಯರ ದಿನವೇ. ಯಾಕಂದರೆ ಗಂಡಸರಿಗೆ ನಿವೃತ್ತಿ ಅನ್ನೋದಿರುತ್ತೆ, ಹೆಂಗಸರಿಗೆ ಇರೋವರೆಗೂ ನಿವೃತ್ತಿ ಅನ್ನೋದಿರಲ್ಲ. ಇರೋವರೆಗೂ ದುಡಿಯೋದೆ. ಆ ಥರ ಒಂದು ಮನೆಯಲ್ಲಿ, ಒಂದು ದೇಶದಲ್ಲಿ ಮಹಿಳೆಯರು ಯಾವಾಗ ನಗನಗ್ತಾ ಸಂತೋಷವಾಗಿರ್ತಾರೋ ಆ ಜಾಗವಾಗಲಿ, ಆ ಒಂದು ಏರಿಯಾ ಆಗಲಿ ತುಂಬ ಸಂತೋಷವಾಗಿರುತ್ತೆ, ಸುಭಿಕ್ಷವಾಗಿರುತ್ತೆ. ಸೊ ಹಾಗಾಗಿ ನಮ್ಮ ಯಜಮಾನರು ಬಹಳ ಇಷ್ಟಪಡೋರು. ಹೆಣ್ಮಕ್ಳು ಅಂದರೆ ನಮಗೆ ಬಹಳ ಇಷ್ಟ. ಅವ್ರಿಗಂತೂ ತುಂಬಾ ಇಷ್ಟ. ಫಸ್ಟ್ ಬಂದ ತಕ್ಷಣ ಹಣೆ ನೋಡೋರು. ಹಣೆಯಲ್ಲಿ ಕುಂಕುಮ ಇಲ್ಲ ಅಂತೇಳಿದ್ರೆ ಓಡಿಸ್ಬಿಡೋರು. ಇಟ್ಕೊಳ್ಳೋದೆಲ್ಲ ನೀನು ಬರಬೇಡ ಅಲ್ಲಿ ಅಂತ. ಸೊ ಹಾಗಾಗಿ ನಮಗೆ ಹುಟ್ಟಿನಿಂದನೂ ದೇವರು ಕೊಟ್ಟಿರೋ ಬೆಳವಣಿಗೆ ಅದು. ಸೊ ಅದನ್ನು ನಾವು ಬಿಡಬಾರ್ದು. ಕುಂಕುಮ, ಅರ್ಶಿನ, ಕುಂಕುಮ ಇದು ಲಕ್ಷಣ. ಅದು ಮೈ ತುಂಬ ಬಟ್ಟೆ ಇರಬೇಕು. ಆವಾಗಲೇ ಒಂದು ಹೆಣ್ಣು ಮುಂದೆ ಬಂದಾಗ ನಮಸ್ಕಾರ ಮಾಡೋ ಥರ ಇರಬೇಕು, ಗೌರವ ಕೊಡೋ ಥರ ಇರಬೇಕು. ಆಗಲೇ ಕಲಿಬೇಕಲ್ಲ. ಅದು ನಮ್ಮ ಸಂಸ್ಕಾರ. ಅದನ್ನು ನಾವು ಬಿಡಬಾರ್ದು. ಸೊ ಹಾಗಾಗಿ ಇದನ್ನು ಎಲ್ಲ ಹೆಣ್ಮಕ್ಳು ನೋಡಿದಾಗ ತುಂಬ ಇಲ್ಲಿ ಒಂಥರ ಶಕ್ತಿ ಇರೋ ಥರ ಇದೆ ನೋಡಿ. ವೈಬ್ರೇಷನ್ನೇ ಬೇರೆ ಇರುತ್ತೆ. ಹೆಂಗಸರು ಸೇರಿದಾಗ ಆ ವೈಬ್ರೇಷನ್ನೇ ಬೇರೆ. ಸೊ ಬಹಳ ಸಂತೋಷ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಸಂಸ್ಕೃತಿನ, ನಮ್ಮ ಸಂಸ್ಕಾರನ ಬಿಡದೆ ನಡೆಸ್ಕೊಂಡು ಹೋದಾಗ ಹೆಣ್ಣು ಮಕ್ಕಳು ಎಲ್ಲರಿಗೂ ಚೆನ್ನಾಗಿರ್ತಾರೆ. ಒಳ್ಳೆ ಮನಸ್ಸಿರಬೇಕು. ಹೆಣ್ಮಕ್ಳಿಗೆ ಯಾವಾಗಲೂ ಒಳ್ಳೆ ಮನಸ್ಸೇ ಇರುತ್ತೆ, ಕೆಟ್ಟ ಮನಸ್ಸಿರೋಕ್ಕೆ ಚಾನ್ಸಸ್ಸೇ ಇಲ್ಲ. ಯಾಕಂದರೆ ತಾಯಿಯಾಗಿ, ಮಗಳಾಗಿ, ಸೊಸೆಯಾಗಿ, ಹೆಂಡತಿಯಾಗಿ ಇದೆಲ್ಲ ನಿಭಾಯಿಸಬಹುದು ಸಾಧಾರಣ ಕೆಲಸ ಅಲ್ಲ. ಭಗವಂತ ಹೆಣ್ಣಿಗೆ ಕೊಟ್ಟಿರೋ ಶಕ್ತಿ ಅದು. ಸೊ ಆ ಶಕ್ತಿ ಎಲ್ಲರಲ್ಲೂ ಇರುತ್ತೆ. ಅದನ್ನು ನಡೆಸ್ಕೊಂಡು ಹೋಗಿ ಅಂತ ನಾನು ಕೇಳ್ಕೊತೀನಿ. ಈ ದಿನ ನಿಮ್ಮೆಲ್ಲರನ್ನ ಸೇರೋ ಒಂದು ಅವಕಾಶ ಮಾಡಿಕೊಟ್ಟ ನಮ್ಮ ಅಧ್ಯಕ್ಷರಾದ ಮುನ್ನಾ ಇಕ್ರಮ್ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಶುಭವಾಗಲಿ, ಜಯವಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ.
ನಮಸ್ಕಾರ. ಹಾಗೇನೆ ಒಂದು ನೀವು ಎಷ್ಟು ಅದ್ಭುತವಾದ ಮಾತು ಹೇಳಿದ್ರಂದ್ರೆ ನಾನು ಅಬ್ಸರ್ವ್ ಮಾಡ್ತಿದ್ದೆ. ಹೆಣ್ಣು ಮಕ್ಕಳು ಕುಂಕುಮ ಕಾಣೋ ಥರ ಇಕ್ಬೇಕು ಅಂತೇಳಿ ಕೆಲವ್ರಿಗೆ ಹೇಳ್ತಿದ್ರಿ. ಅದೆಷ್ಟು ಅದ್ಭುತವಾದ ಮಾತಂದರೆ, ಸೊ ಈಗಿನ ಒಂದು ಜನ್ರೇಷನ್ ಅವರು ಅದೆಲ್ಲೋ ಒಂದು ಕಡೆ ಕುಂಕುಮ ಕಾಣೋದೇ ಇಲ್ಲ. ಹುಡುಕ್ಬೇಕು, ಕುಂಕುಮನ ಹುಡುಕ್ಬೇಕು ಹಣೆಯಲ್ಲಿ. ಆ ಥರ ಇರುತ್ತೆ. ಆ ಥರ ಇರಬಾರ್ದು. ಆ ಥರ ಇರೋದು ಒಂದೇ, ಇಲ್ಲದೆ ಇರೋದು ಒಂದೇ ಅಲ್ವಾ? ಯಾವಾಗಲೂ ಹಣೆಯಲ್ಲಿ ಯಾವಾಗಲೂ ಕುಂಕುಮ ಇಟ್ಕೊಂಡು ದೇವರ ಪ್ರಸಾದ ಇಟ್ಕೊಂಡ್ರೆ ಜ್ಞಾನ ಬೆಳೆಯುತ್ತೆ. ಆ ಜ್ಞಾನ ಬೆಳೆಯೋದನ್ನು ಬಿಟ್ಬಿಟ್ರೆ ನಾವು ಹೇಗೆ ನಾವು ಜೀವನ ಮಾಡೋಕ್ಕಾಗತ್ತಾ? ಇರಬಾರ್ದು. ಆ ಜ್ಞಾನನ ಬೆಳೆಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು, ಸಾಹಸ ಮಾಡಬೇಕು. ಅದು ಬೆಳೀತಾ ಹೋಗುತ್ತೆ. ಆವಾಗಲೇ ನಮಗೆ ಒಂದು ಬುದ್ಧಿ ಸ್ಥಿಮಿತದಲ್ಲಿರುತ್ತೆ. ಆ್ಯಂಡ್ ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಕೂದಲು ಜಡೆ ಹಾಕ್ಕೊಳ್ಬೇಕು. ಕೂದಲು ಬಿಟ್ಕೊಂಡಿರಬಾರ್ದು. ಬಿಟ್ಕೊಳ್ಳೋದು ಯಾವಾಗ ಗೊತ್ತಾ? ಕಷ್ಟದಲ್ಲಿದ್ದಾಗ. ನಮ್ಮ ಹಿಸ್ಟ್ರಿಯೆಲ್ಲ ತೊಗೊಂಡ್ರೂ ದ್ರೌಪದಿ ಯಾಕೆ ಬಿಟ್ಟರು? ಅದನ್ನು ಕಟ್ಟಬೇಕಾದ್ರೆ ಏನಾದ್ರು ಕಷ್ಟಗಳೆಲ್ಲ ನಿವಾರಣೆ ಆಗಬೇಕು, ಅದಕ್ಕೋಸ್ಕರ ಮಾಡಿದ್ರು. ಸೊ ಹಾಗಾಗಿ ನಾವು ಯಾವಾಗಲೂ ಜಡೆ ಯಾಕೆ ಹಾಕೋತೀವಿ ಅಂದರೆ ಜ್ಞಾನದಿಂದ, ಅದರಿಂದ ಬೆಳೆಯುತ್ತೆ. ಸರಸ್ವತಿ, ಜ್ಞಾನ ಸರಸ್ವತಿ ನಮ್ಮ ಜಡೆಯಲ್ಲಿ ಗುಪ್ತವಾಗಿ 3ನೇ ಇದರಲ್ಲಿ ಇರ್ತಾಳೆ. ಸೊ ಅದು ನಮಗೆ ಜ್ಞಾನ ಕೊಡುತ್ತೆ. ಆಕೆನ ಹಿಡಿದಿಟ್ಬೇಕು ನಾವು, ಹಿಡಿದಿಟ್ಕೊಳ್ಬೇಕು ನಾವು. ಇಲ್ಲಾಂತೇಳಿ ಓಡಿಬಿಡ್ತಾಳೆ. ನನಗೇನು ಬೇಕು, ನನ್ನ ಬಗ್ಗೆ ಯೋಚನೆ ಇಲ್ಲ, ನಾನು ಯಾಕೆ ಇರಬೇಕು ಅಂತ ಓಡಿಬಿಡ್ತಾಳೆ. ನೀವು ಜಡೆ ಹಾಕ್ಕೊಳ್ಳಿಲ್ಲ ಅಂದರೆ ಸರಸ್ವತಿ ಇರೋಕ್ಕೆ ಚಾನ್ಸಸ್ಸೇ ಇಲ್ಲ. ಅದಕ್ಕೇ ನಾವು ಯಾತಕ್ಕೆ ಇಷ್ಟು ಕಷ್ಟನ ಅನುಭವಿಸ್ತಿದ್ದೀರಿ ದೇಶದಲ್ಲಿ ಅಂತ ಹೇಳಿದ್ರೆ, ಎಲ್ಲರೂ ತಾಯಂದಿರು ಇವಾಗ ಜಡೆನ ಬಿಟ್ಬಿಡ್ತಾರೆ. ನನಗೆ ಅರ್ಥನೇ ಆಗಲ್ಲ ಯಾವಾಗಲೂ. ಅದರಲ್ಲಿ ಲಕ್ಷಣ ಏನಿದೆ ಅಂತ ಗೊತ್ತಿಲ್ಲ. ಅದು ಒಂಥರ ಪ್ರವೋಕ್ ಮಾಡ್ದಂಗಿರುತ್ತೆ. ನಾವು ಗೌರವಿಸ್ಕೊಳ್ಬೇಕೇ ವಿನಃ ಒಬ್ಬ ಅಟ್ಯಾಕ್ ಮಾಡೋದಕ್ಕೋಸ್ಕರ ನಾವು ಇದು ಅಲಂಕಾರ ಮಾಡ್ಕೊಳ್ಳೋದಲ್ಲ. ನಮ್ಮನ್ನು ನಾವು ಪ್ರೀತಿಸ್ಬೇಕು ಯಾವತ್ತೂ ಅಷ್ಟೇ. ಬೇರೆಯವ್ರು ಪ್ರೀತಿಸ್ಬೇಕು ಅಂತ ನಾವಲ್ಲ. ನಮ್ಮನ್ನು ನಾವು ಫಸ್ಟ್ ಪ್ರೀತಿಸಿದಾಗ ನಮ್ಮನ್ನು ಭಗವಂತ ಯಾರನ್ನಾದರೂ ಪ್ರೀತಿಸ್ತಾರೆ. ಸೊ ಹಾಗಾಗಿ ನಾನು ಹೇಳೋದಿಷ್ಟೇ, ಹೆಣ್ಣುಮಕ್ಕಳು ಲಕ್ಷಣವಾಗಿರಿ, ಗೌರವರಿ, ಜಡೆಗಳನ್ನು ಹಾಕ್ಕೊಳ್ಳಿ, ಇಲ್ಲ ಗಂಟು ಹಾಕ್ಕೊಳ್ಳಿ, ಇಲ್ಲ ಒಂದು ರಿಬ್ಬನ್ ಕಟ್ಕೊಳ್ಳಿ, ಬಟ್ ಫುಲ್ಲಾಗಿ ಬಿಡಕ್ಕೆ ಹೋಗಬೇಡಿ. ಯಾಕೆಂದರೆ ನಮ್ಮ ಜ್ಞಾನ ಬೆಳಿಬೇಕು ಅಂತ ಹೇಳಿದ್ರೆ ನಾವು ಜಡೆ ಹಾಕ್ಕೊಳ್ಳೇಬೇಕು. ಹಾಕ್ಕೊಂಡಾಗಲೇ ಲಕ್ಷಣ. ಆಮೇಲೆ ನಮ್ಮ ಜ್ಞಾನಕ್ಕೆ, ನಮ್ಮ ಜೀವನಕ್ಕೆ ಅದು ತುಂಬ ಮುಖ್ಯ. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ಜನ ಅದನ್ನು ತಗೊಳ್ತಾರೆ ಬಿಡ್ತಾರೆ ನನಗೆ ಗೊತ್ತಿಲ್ಲ. ಇರೋ ಸತ್ಯ ಇದು. ಯಾವಾಗಲೂ ಇವಾಗ ಫಾರಿನ್ ಕಂಟ್ರೀಸಲ್ಲೆಲ್ಲ ಸೀರೆಗಳು ಉಟ್ಕೊಳ್ತಾರೆ. ಇಷ್ಟಪಟ್ಟು ಸೀರೆಗಳು, ನಮ್ಮ ಒಂದು ವೇಷಭೂಷಣಗಳನ್ನು ಅವರು ಇಷ್ಟಪಟ್ಟು ಮಾಡ್ಕೋತಾರೆ. ನಾವೇನು ಮಾಡ್ತಾಯಿದ್ದೀವಿ? ಅಲ್ಲಿಂದ ನಾವು ಪ್ಯಾಂಟು ಶರ್ಟು ಹಾಕ್ಕೊಂಡ್ರೆ, ಪ್ಯಾಂಟು ಶರ್ಟು ಬಟರ್, ಚೂಡಿದಾರು ಪರವಾಗಿಲ್ಲ, ಇಲ್ಲಿವರೆಗೂ ಹಾಕ್ಕೊಂಡು ಅರ್ಧಂಬರ್ಧ ಇದು ಹಾಕ್ಕೊಂಡು ಹೇಗೆ ತಂದೆ ತಾಯಿಗಳು ಹೇಗೆ ಇದನ್ನು ಸಹಿಸ್ಕೋತಿದ್ದಾರೋ ನಾನು ಬೇರೆ ಕಾಳೆಪ್ಪ. ನನಗೆ ನನಗೆ ತುಂಬ ಕಷ್ಟ ಆಗುತ್ತೆ. ಹೆಣ್ಣುಮಕ್ಕಳಿಗೆ ಹಿರಿಯರು ದಾರಿ ತೋರಿಸ್ಬೇಕು. ಸೊ ಅದನ್ನು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಅವರವರು ಇಷ್ಟ, ಅವರವರ ಜೀವನ. ಭಗವಂತ ನಂಬದವರು ಯಾವತ್ತೂ ಚೆನ್ನಾಗಿರ್ತಾರೆ. ಸೊ ಹಾಗೇಳಿ ಎಲ್ಲರೂ ಅದನ್ನು ಪಾಲಿಸಿ ಚೆನ್ನಾಗಿರಿ. ಹೆಸರನ್ನು ಬೆಳೆಸಬೇಕು ಅಂತ ಹೇಳಿದ್ರೆ ನಮ್ಮನ್ನು ನಾವು ಬೆಳೆಸ್ಕೊಂಡಾಗ್ಲೇ ತಾನಾಗಿ ಹೆಸರು ತಾನಾಗೇ ಬರುತ್ತೆ. ಅದೇ ಅಷ್ಟೇ ಇಷ್ಟಪಡ್ತೀನಿ. ಇನ್ನೇನಿಲ್ಲ, ಒಳ್ಳೆಯದಾಗಿ. ಹಾಗೆಯೇ ಇವತ್ತು ವಿಶೇಷವಾಗಿ ಮಹಿಳಾ ದಿನಾಚರಣೆ ಎಲ್ಲರೂ ಸೇರಿಸ್ಕೊಂಡು ಆಚರಣೆ ಮಾಡಿದ್ರಿ. ಒಂದು ಪ್ರಶ್ನೆ ಕೇಳ್ತೀನಮ್ಮ. ನಮ್ಮ ನಾಡಲ್ಲಿ, ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟು ಮಟ್ಟಿಗೆ ಸುರಕ್ಷತೆ ಇದೆ ಅನಿಸುತ್ತೆ? ಯಾಕಂದರೆ ಇತ್ತೀಚೆಗೆ ನಾವು ನೋಡ್ತಿರ್ಬೋದು ಎಲ್ಲ ಒಂದು ಪ್ರಕರಣಗಳು, ಹೆಣ್ಣಿಗೆ ಎಷ್ಟು ಮಟ್ಟಿಗೆ ಸುರಕ್ಷತೆ ಇದೆ ಅಂತ. ಒಂದು ಯಾವುದೋ ಒಂದು ವಿಚಾರ ಆಗಿರ್ಬೋದು, ನಮ್ಮ ನಾಡಿನ ಇತ್ತೀಚೆಗೆ ಒಂದು ಸೌಜನ್ಯ ಅಂತ ಒಂದು ಕೇಸ್ ಆಗಿರಬಹುದು, ಈ ಒಂದು ಸುರಕ್ಷತೆ ಇರೋದಕ್ಕೋಸ್ಕರ
ನಮ್ಮ ಸರ್ಕಾರದವರು ಚೆನ್ನಾಗಿರಬೇಕು, ಅದರ ಬಗ್ಗೆ ಯೋಚನೆ ಮಾಡಬೇಕು. ಹೆಣ್ಣು ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಸುರಕ್ಷತೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಅದ್ರ ಜೊತೆಯಲ್ಲಿ ನಮ್ಮ ಹೆಂಗಸರು, ನಮ್ಮ ಹುಡುಗಿರು ಸಹ ತುಂಬ ಹುಷಾರಾಗಿರಬೇಕು. ನಾನು ತುಂಬ ಕಡೆ ನೋಡ್ತೀನಿ, ಮೊಬೈಲ್ ಇದ್ದುಬಿಟ್ರೆ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಗೊತ್ತಾಗಲ್ಲ. ನಾವೆಲ್ಲೋ ಹೋಗ್ತಾರೆ, ಒಂದು ಕೆಲಸಕ್ಕೆ ಹೋದಾಗ ಜ್ಞಾನ ಒಂದರ ಬಗ್ಗೆ ಇರಬೇಕು. ಹೋಗಾದಮೇಲೆ ನೀವು ಕೂತ್ಕೊಳ್ಳಿ, ಒಂದು ಕಡೆ ಕೂತ್ಕೊಂಡು ಮೊಬೈಲ್ ನೋಡೋದು, ಮಾಡೋದು, ಮಾತಾಡೋದು ಮಾಡಬಹುದು. ಈ ನಡಿಬೇಕಾದ್ರೆ, ಬಸ್ಸಲ್ಲಿ ಹೋಗಬೇಕಾದ್ರೆ, ಇದರಲ್ಲಿ ಹೋಗಬೇಕಾದ್ರೆ ಯಾವತ್ತೂ ಮೊಬೈಲ್ನ ಯೂಸ್ ಮಾಡಿಕೊಳ್ಬೇಡಿ. ಅದರಿಂದ ತೊಂದರೆನೇ ಜಾಸ್ತಿ ವಿನಃ. ಯಾಕೆಂದರೆ ನಮಗೆ ಬೇರೆ ಜ್ಞಾನದಲ್ಲಿ ಅಕ್ಕಪಕ್ಕ ಯಾರಿದ್ದಾರೆ ಅಂತ ಗೊತ್ತಾಗೋದೇ ಇಲ್ಲ. ಸೊ ಹಾಗಾಗಿ ನಮ್ಮ ಒಂದು ಹುಷಾರಿನಲ್ಲಿ ನಾವು ಇರಬೇಕು, ನಮ್ಮ ಜಾಗೃತಿಯನ್ನು ನಾವು ನೋಡಿಕೊಳ್ಬೇಕು. ಆಮೇಲೆ ಯಾವ ರೀತಿ ನಾವು ತಪ್ಪಿಸ್ಕೊಳ್ಬೇಕು ಅನ್ನೋದು ಗೊತ್ತಿದೆ. ಬಟ್ ಸರ್ಕಾರನೂ ಮಾಡಿದೆ, ಇಮಿಡಿಯೇಟಾಗಿ ಯಾವುದೋ ಒಂದು ನಂಬರ್ ಕೊಟ್ಟಿದ್ದಾರೆ, ಆ ನಂಬರನ್ನು ಇಟ್ಕೊಂಡಾಗ ಏನಾಗುತ್ತೆ, ಇಮಿಡಿಯೇಟಾಗಿ ಏನಾದರೂ ತೊಂದರೆ ಇದ್ದರೆ ಇಮಿಡಿಯೇಟಾಗಿ ಅದನ್ನು ಮಾಡಿದ್ರೆ ಇಮಿಡಿಯೇಟಾಗಿ ಬರ್ತಾರೆ. ರಕ್ಷಣೆನೂ ಮಾಡಿದ್ದಾರೆ ಯೂಶ್ವಲಾಗಿ. ಸೊ ಹಾಗಾಗಿ ನಾವು ಹುಷಾರಾಗಿರಬೇಕು, ನಮ್ಮನ್ನು ಅವಲಂಬಿಸದೇ ಇರುತ್ತೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ, ಹುಷಾರಾಗಿರಿ. ಮೊಬೈಲ್ನ ಯಾವಾಗ ಯೂಸ್ ಮಾಡಬೇಕೋ ಮಾಡಿ, 24 ಗಂಟೆ ಟೈಮಲ್ಲ. ಕೆಲಸ ಇರಬೇಕಾದ್ರೆ ಯೂಸ್ ಮಾಡಿ, ಅದಕ್ಕೆ ಇರೋದು ಮೊಬೈಲು. ಅನ್ನೆಸೆಸರಿಯಾಗಿ ಸುಮ್ಮನೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಬೇರೆ ಯಾವ ಕೆಲಸನೂ ನಾವು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಮ್ಮ ಕೆಲಸಗಳನ್ನು ಮಾಡಿಕೊಳ್ಬೇಕು, ಅದನ್ನು ನೋಡಬೇಕು, ಎಂಟರ್ಟೈನ್ಮೆಂಟು ಬೇಕು. ಸೊ ಎಲ್ಲನೂ ಮಾಡಿಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ. ಹಾಗೇಳಿ ಎಲ್ರಿಗೂ ಒಳ್ಳೆಯದಾಗಲಿ, ಹುಷಾರಾಗಿರಿ.